ಏನಿ ಭಾವನೆ ಹೇಳಲು ಆಗದೆ ಇರುವೆ ಸುಮ್ಮನೆ ಇನ್ನೊಮ್ಮೆ ನೋಡು ನೀನು ಆಮೆಲ್ಲನೆ ಇನ್ನೊಮ್ಮೆ ನೋಡು ನೀನು ಆಮೆಲ್ಲನೆ ಇಬ್ಬನಿ ತಬ್ಬಿದ ಎಳೆಯಲಿ ಅಂತ. I am actually not a Kannadiga. I am actually from Kerala. ಫಸ್ಟ್ ಸಿಂಗಲ್ ನೋಡಿದೆ. ಲೊಕೇಶನ್ ಗ್ರಾಫಿಕ್ಸ್ ಎಲ್ಲ ಸೂಪರ್ ಆಗಿದೆ. ಹಿಂದ್ಗಡೆ ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಶೂಟಿಂಗ್ ಪ್ಲೇಸಸ್ ಚೆನ್ನಾಗಿದೆ. ತುಂಬಾ ಕ್ಯೂರಿಯಾಸಿಟಿ ಇದೆ. ಆ ಸಾಂಗ್ ಮೆಲೋಡಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಒಂಥರ ಚೆನ್ನಾಗಿತ್ತು, ಸೂತಿಂಗ್ ಆಗಿತ್ತು ಸಾಂಗ್ ಕೇಳಕ್ಕೆ, ಕಲರ್ಫುಲ್ ಆಗಿತ್ತು. ಫ್ಯಾಮಿಲಿ ಕೂತ್ಕೊಂಡು ನೋಡೋವಂತ ಹತ್ರ ಇದೆ, ಜಾಸ್ತಿ ಸೌಂಡ್ ಇಲ್ಲ. ಕೇಳ್ತಾರೆ ಏನಂದ್ರೆ ಇಂಪಾಗಿದೆ. ಸೊ ಕೆಮಿಸ್ಟ್ರಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಈ ಪ್ರೊಡಕ್ಷನ್ ಇಂದ ನಮ್ಗೆ ಯಾವ್ದೇ ಮೂವೀಸ್ ಬಂದ್ರು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಯಾವಾಗ್ಲೂ. ಇಟ್ಸ್ ವೆರಿ 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 ಕ್ಯೂಟ್ ಸಾಂಗ್. ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ. ಮತ್ತೆ ಬಾರಿ ಬಾರಿ ಕೇಳ್ಬೇಕನ್ಸ್ತದೆ ನಮ್ಗೆ. ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕೆ ತುಂಬಾ ಖುಷಿ ಆಯ್ತು. Being a Malayali, I still like the song really good. ತುಂಬಾ ಅದ್ಭುತವಾದ ಸಾಹಿತ್ಯ ಇದೆ. ಸಿನಿಮ್ಯಾಟಿಕ್ ವ್ಯೂ ಎಲ್ಲ ಸೂಪರ್ ಆಗಿದೆ. ಈ ದ್ರಾಕ್ಷಿ ತೋಟದಲ್ಲಿ ಆ ದ್ರಾಕ್ಷಿ ವೈನ್ ಎರಡಲ್ಲಿ ಅದು ಮಾಡಿರೋದು ತುಂಬಾ ಚೆನ್ನಾಗಿ ಸಿನಿಮಾಟೋಗ್ರಫಿ ಆಗಿದೆ. ಎಲ್ಲ ಒಂದ್ ಸ್ವಲ್ಪ ಹೊಸ ತರ ಇದೆ. ಸ್ಮೈಲ್, ಪರ್ಸನ್ ಟ್ಯಾಲೆಂಟ್, ಡಾನ್ಸ್, ಐ ಥಿಂಕ್ ಇಸ್ ಅ ವಂಡರ್ಫುಲ್ ಪರ್ಸನ್. ಪ್ರೀತಿಯಲ್ಲಿ ಬೀಳೋ ಆ ಮೊಮೆಂಟ್ ನ ತುಂಬಾ ಸ್ವೀಟ್ ಆಗಿ, ತುಂಬಾ ಕ್ಯೂಟ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಬೋತ್ ದ ಹೀರೋಯಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಆಸ್ ಅ ಪೇರ್. ಈ ಸಾಂಗ್ ಅಲ್ಲಿ ಪರ್ಟಿಕ್ಯುಲರ್ಲಿ ಶಿ ಲುಕ್ಸ್ ಲೈಕ್ ಅ ಡ್ರೀಮ್. ಎಡಿಟಿಂಗ್ ವರ್ಕ್ ತುಂಬಾ ಚೆನ್ನಾಗಿದೆ ಅಂಡ್ ಇಟ್ ಲುಕ್ಸ್ ಸೋ ಕಲರ್ಫುಲ್. The cast ಎಲ್ಲ they did a very great job, especially the actress. 6 minutes ಕಲ್ದೋಗ್ತೀರಾ ಸಾಂಗ್ ಒಳಗಡೆ. The soft touch of falling in love, the first love was portrayed very perfect. ವಿಡಿಯೋಗ್ರಫಿ ಮತ್ತೆ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ. ಮೆಲೋಡಿಯಸ್ ಟೋನ್ ಒಂಥರ ಚೆನ್ನಾಗಿದೆ. ವಿಜುವಲ್ಸ್, ಲೊಕೇಶನ್ಸ್ ಮತ್ತೆ ಡ್ರೆಸ್ಸಿಂಗ್ಸ್, ವ್ಯೂ ಇಂದ ಒಂದು ವ್ಯೂ ಸಖತ್ತಾಗಿ ಶೂಟ್ ಮಾಡಿದ್ದಾರೆ. ಆಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದೆ. I liked the outfit choice and the makeup they did. It was on point. ಕಲರ್ ಗ್ರೇಡಿಂಗ್ ದಿ ಬೆಸ್ಟ್. ಅಂಡ್ ಐ ಆಮ್ ವೇಟಿಂಗ್, ನಾನು ಮೂವಿ ಯಾವಾಗ ನೋಡ್ತೀನಿ ಅನ್ನೋದನ್ನ ಕಾಯ್ತಾ ಇದ್ದೀನಿ. ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಾಡಿದಿರಿ. ಆಲ್ ದಿ ಬೆಸ್ಟ್ ಟು ದಿ ಟೀಮ್. ನಿಮ್ಗೆ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಮೂಡ್ ಬರ್ಲಿ ಅಂತ ನಾವು ಆಶಿಸ್ತೀವಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಆಲ್ ದಿ ಬೆಸ್ಟ್. All the best.